ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಫ್ರೆಂಡ್ಸ್, ನಾಳೆ ಬಿಸ್ನೆಸ್ ಸ್ಟಡಿ ಪರೀಕ್ಷೆ ಸೆಕೆಂಡ್ PUCಗೆ ನಡೀತಾ ಇದೆ. ಆ ಬಿಸ್ನೆಸ್ ಸ್ಟಡಿ ಪರೀಕ್ಷೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಆ ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೀವು ಓದ್ಕೊಂಡು ಹೋಗಿಬಿಟ್ರೆ ನೀವು ಗ್ಯಾರಂಟಿ ಅಬೌವ್ 50 ಮಾರ್ಕ್ಸ್ ತೆಗೆದುಕೊಳ್ತೀರಾ. ಓಕೆ, ಬನ್ನಿ ಹಾಗಾದರೆ ಯಾವುದು ಇರಬಹುದು ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲು ಮೇನ್ ಇಂಪಾರ್ಟೆಂಟಾಗಿ ಹೇಳ್ತಾ ಹೋದಾದರೆ ಇಲ್ಲಿ ROI ಅನ್ನು ವಿಸ್ತರಿಸಿ ಈ ಒಂದು ಪ್ರಶ್ನೆ ಪಿಕ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ನಿಮಗೆ ಇನ್ನೊಂದು ಯೋಜನೆ ಎಂದರೇನು, ಯೋಜನೆ ಎಂದರೇನು ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಓಕೆ, ಇದು 2 ಕ್ವಶನ್ ಆಯಿತು. ನೆಕ್ಸ್ಟ್ ಸಮಚ್ಛೇದ ವಿಶ್ಲೇಷಣೆಯ ಅರ್ಥವನ್ನು ಬರೆಯಿರಿ. ಸಮಚ್ಛೇದ ವಿಶ್ಲೇಷಣೆಯ ಅರ್ಥ ಬರೆಯಿರಿ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಜೊತೆಗೆ ಹಣಕಾಸಿನ ಒಂದು ಯೋಜಿಸುವಿಕೆಯ 2 ಉದ್ದೇಶಗಳನ್ನು ಬರೆಯಿರಿ, ತಿಳಿಸಿರಿ ಅಂತ ಹೇಳ್ತಾರೆ. ಈ 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ನಿಮ್ಮ ನಾಳೆ ಬೋರ್ಡ್ ಪರೀಕ್ಷೆಗೆ. ಮಾರಾಟ ಪ್ರಕ್ರಿಯೆ ಮಾರುವಿಕೆ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಿಳಿಸಿ ಈ ಒಂದು ಕ್ವಶನ್ ಕೂಡ ತುಂಬ ಇಂಪಾರ್ಟೆಂಟ್ ನಾಳೆ ಬರುವಂಥ ಪರೀಕ್ಷೆಗೆ. ಹಾಗೆ ನೆಕ್ಸ್ಟು ಇಲ್ಲಿ ಇನ್ನೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಅಂದರೆ ಯೋಜಿಸುವಿಕೆಯ ಯಾವುದಾದ್ರೂ 4 ಲಕ್ಷಣಗಳನ್ನು ವಿವರಿಸಿರಿ ಅನ್ನೋ ಒಂದು ಪ್ರಶ್ನೆ ನಾಳೆ ಬಂದೇ ಬರ್ತದೆ. ಹಾಗೆ ನೆಕ್ಸ್ಟು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಸ್ಥಿರ ಬಂಡವಾಳದ ಅಗತ್ಯತೆಯ ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ 4 ಅಂಶಗಳನ್ನು ವಿವರಿಸಿರಿ ಅನ್ನೋ ಒಂದು ಪ್ರಶ್ನೆ ನಿಮಗೆ ಬರ್ತದೆ. ಹಾಗೆ ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಈ 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ನಾಳೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ನೆಕ್ಸ್ಟ್ ನಿರ್ಧರಿಸುವಿಕೆಯ ತತ್ವಗಳನ್ನು ವಿವರಿಸಿರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನಾಳೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವುದು ಅಂದರೆ ವಿಭಾಗಾತ್ಮಕ ಮತ್ತು ಕಾರ್ಯಾತ್ಮಕ ರಚನೆಯನ್ನು ತೋರಿಸುವ ಸಂಘಟನೆಯ ಒಂದು ಚಿತ್ರವನ್ನು ಬರೆಯಿರಿ. ಈ ಒಂದು ಪ್ರಶ್ನೆ ಪಿಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಒಬ್ಬ ವ್ಯವಸ್ಥಾಪಕರಾಗಿ ಯೋಜಿತ ಕಾರ್ಯವನ್ನು ಕಾರ್ಯಗತಗೊಳಿಸುವ ಮುನ್ನ ಯೋಜಿಸುವಿಕೆಯ ಪ್ರಕ್ರಿಯೆಯಲ್ಲಿ ನೀವು ಅನುಸರಿಸುವ ಕ್ರಮಾನುಗತಿಯ ಹಂತಗಳು ಯಾವುವು. ಈ 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ನಾಳೆ ಪ್ರಶ್ನೆಗಳಿಗೆ. ನಾಳೆ ಆಗುವಂತಹ ಒಂದು ಎಕ್ಸಾಮಲ್ಲಿ ಈ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಾಗಿ